ನಮಸ್ತೆ ವೀಕ್ಷಕರೇ, ಶುಭೋದಯ. ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ವಿಶ್ವಕರ್ಮ. ಎಂದಿನಂತೆ ಪ್ಲಾನೆಟ್ ಅಸ್ಟ್ರಾಲಜಿ ಸಂಖ್ಯಾಶಾಸ್ತ್ರದ ಬಗ್ಗೆ ನಿಖರವಾದಂತಹ ಪ್ರಖರವಾದಂತಹ ಮಾಹಿತಿಯನ್ನು ನೀಡೋದಕ್ಕೆ ಇಂದಿನ ಸಂಚಿಕೆಯಲ್ಲಿ ನಮ್ಮ ಜೊತೆ ಇದ್ದಾರೆ ಮಾಸ್ಟರ್ ಪಂಡಿತ್ ದಿನೇಶ್ ಗುರೂಜಿಯವರು. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದಾಗಿದೆ. ನಿಮ್ಮ ಯಾವುದೇ ಸಮಸ್ಯೆಗಳಿರಬಹುದು, ಎಂತಹದ್ದೇ ಸಮಸ್ಯೆಗಳಿರ್ಬೋದು, ಆ ಎಲ್ಲ ಸಮಸ್ಯೆಗಳಿಗೂ ಕೂಡ ಜ್ಯೋತಿಷ್ಯ ಭಾಗದಲ್ಲಿ ಪರಿಹಾರ ಇದ್ದೇ ಇರುತ್ತೆ. ಹಾಗಾದರೆ ಸರಳವಾದಂತಹ ಪರಿಹಾರ ಬೇಕಾದಲ್ಲಿ ನೀವು ಕೂಡ ನಕ್ಷತ್ರ ನಾಡಿ ಕಾರ್ಯಕ್ರಮವನ್ನು ನೋಡಬೇಕು. ಹಾಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಬೇಕು. ಗುರುಜಿಯವರೊಟ್ಟಿಗೆ ನೇರವಾಗಿ ಮಾತನಾಡಬೇಕು. ಈಗಾಗಲೇ 112ನೆಯ ಬ್ಯಾಚ್ ನಿನ್ನೆಯಿಂದ ಆರಂಭವಾಗಿದೆ. 150ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸೇರ್ಪಡೆಗೊಂಡಿದ್ದಾರೆ. ಹಾಗೆ ಜ್ಯೋತಿಷ್ಯವನ್ನು ಕೂಡ ಕಲಿತಾ ಇದ್ದಾರೆ. ಹಾಗಾದರೆ 113ನೆಯ ಬ್ಯಾಚ್ ಯಾವಾಗ ಆರಂಭ ಆಗುತ್ತೆ ಅನ್ನುವಂತಹ ಪ್ರಶ್ನೆ ನಿಮ್ಮ ಮುಂದೆ ಇದ್ರೆ, 113ನೆಯ ಬ್ಯಾಚ್ ಜೂನ್ 8ನೇ ತಾರೀಕಿನಿಂದ ಆರಂಭವಾಗ್ತಾ ಇದೆ. ಆದರೆ ಈ ಬಾರಿ 8,999 ರೂಪಾಯಿಗೆ ನಿಮಗೆ ಇಡೀ ಜ್ಯೋತಿಷ್ಯದ ಒಂದು ಎಲ್ಲ ಮಾಹಿತಿಗಳನ್ನು ಕೂಡ ತಿಳಿಸ್ಕೊಡ್ಲಾಗುತ್ತೆ. ಅದು ಕೇವಲ 15 ದಿನಗಳಲ್ಲಿ ನಿಮ್ಮ ಮನೆಯಿಂದಲೇ ಕುಳಿತು ಇಡೀ ಮನೆ ಮಂದಿ ಕುಳಿತು ಈ ಒಂದು ಜ್ಯೋತಿಷ್ಯವನ್ನು ಕಲಿಬಹುದಾಗಿದೆ ಆನ್ಲೈನ್ ಮೂಲಕ. ಈ ಕುರಿತಂತೆ ಮಾತನಾಡ್ತಾ ಹೋಗೋಣ. 7,999 ರೂಪಾಯಿಯಲ್ಲಿ ನೀವು ಇಡೀ ಜ್ಯೋತಿಷ್ಯ ಭಂಡಾರವನ್ನು ತಮ್ಮದಾಗಿಸ್ಕೊಳ್ಬಹುದು. ಹಾಗೆ ನಿಮ್ಮ ಭವಿಷ್ಯವನ್ನು ಕೂಡ ಉಜ್ವಲವಾಗಿಸ್ಕೊಳ್ಬಹುದು. ಹಾಗಾದರೆ ಮತ್ತೆ ಆಗ್ತಾಡ, ಬೇಗ ಬೇಗ ಕರೆ ಮಾಡಿ ಮಾತನಾಡಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳಿದ್ದಾರೆ, ಮಾತನಾಡಿಸ್ತಾ ಹೋಗೋಣ. ಗುರುಗಳೇ, ಈಗ ಭಾಳ ಇಂಪಾರ್ಟೆಂಟು 113ನೇ ಬ್ಯಾಚಲ್ಲಿ ಅವ್ರಿಗೆ ಫ್ರೀ ಆ್ಯಪ್ ಬರುತ್ತೆ. ನಾವು ಡೆವಲಪ್ ಮಾಡಿರ್ತಕ್ಕಂಥದ್ದು ಒಂದು 20-25 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿ ಆ್ಯಪ್ ಆಗಿರ್ತಕ್ಕಂಥದ್ದು. ಇದೆಲ್ಲ ಫೋಟೋ ತೋರಿಸ್ತಾ ಇದ್ದಾವಲ್ಲ, ಇವೆಲ್ಲ ನಮ್ಮ ಸ್ಟೂಡೆಂಟ್ಸೇ ಕೂತಿರೋದು. ಎಲ್ಲ ಪೂರ್ತಿ ನಮ್ಮ ಸ್ಟೂಡೆಂಟ್ಸ್. ಯಾವುದೋ ಮದುವೆ ತಗೊಂಬಂದಿಲ್ಲ. ನಮ್ಮ ಕಾರ್ಯಕ್ರಮದಲ್ಲಿ, ನಮ್ಮ ಜ್ಯೋತಿಷ್ಯ ಕಾರ್ಯಕ್ರಮ ಎಲ್ಲ ತಿಳ್ಕೊಬೇಕು, ವೀಕ್ಷಕರು ಇದೆಲ್ಲ ನೋಡ್ಕೋಬೇಕು. ಇವರೆಲ್ಲ ನಮ್ಮ ಸ್ಟೂಡೆಂಟ್ಸೇ. ಎಷ್ಟು ಸ್ಟೂಡೆಂಟ್ಸು ನಾವು ಹುಟ್ಟಾಕಿದ್ದೀವಿ ನೋಡಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಎಷ್ಟು ಸ್ಟೂಡೆಂಟ್ಸ್ ಹುಟ್ಟಾಕಿದ್ದೀವಿ ಅಂತ ಫಸ್ಟ್ ತಿಳ್ಕೊಬೇಕು ನೀವೆಲ್ಲ. ಜ್ಯೋತಿಷ್ಯ ಅಂದರೆ ಇಲ್ಲಿ ಕಾಲ್ ಮಾಡಿ ಕೇಳೋದಲ್ಲ, ಸೇರ್ಬೇಕು ನೀವೆಲ್ಲ. ಸೇರಿ ಕಲಿತಾಗ ಅಲ್ಲಿ ಕೂತ್ಕೊಂಡಿರೋರ ಬದುಕುಗಳೆಲ್ಲ ಚೇಂಜ್ ಆಗಿದೆ. ಹಣೆ ಬರ ಚೇಂಜ್ ಆಗಲ್ಲ, ಆದರೆ ಹಣೆ ಬರನ ಸ್ವಲ್ಪ ತಿರುಚ್ಬೋದು, ನಿಜವಾಗ್ಲೂ ತಿರುಚ್ಬೋದು. ನಮಗೆ ಗೊತ್ತಿಲ್ಲದೆ ನಾವು ಜೀವನದಲ್ಲಿ ದುಡ್ಡು ಹಾಕೋ ಬದಲು ತಿಳ್ಕೊಂಡು ದುಡ್ಡು ಹಾಕೋದು ಒಳ್ಳೆಯದು. ಏನು ಬರೀ ಬಿಸ್ನೆಸ್ ಅವ್ರು ಮಾತ್ರ ದುಡ್ಡು ಹಾಕೋದು? ಎಲ್ಲರೂ ದುಡ್ಡು ಹಾಕ್ತಾರೆ. ಒಂದು ಸೈಟ್ ತಗೊಳ್ಳೋಕ್ಕೂ ದುಡ್ಡು ಹಾಕ್ತಾರೆ. ಅಲ್ಲಿ ಏನಾರು ಸಿಗಾಕೊಂಡ್ರೆ ಸೈಟ್ ಏನೋ ತಗೊಂಡ್ರು, ಮನೆ ಕಟ್ಟಕ್ಕೆ ದುಡ್ಡು ಹಾಕ್ತಾರೆ. ಅವ್ರು ಯಾರೋ ಒಬ್ಬರು ಕಾಂಟ್ರಾಕ್ಟ್ರ್ ಬರ್ತಾರೆ. ಕಾಂಟ್ರಾಕ್ಟ್ರು ಇವ್ರಿಗೆ ದುಡ್ಡು ಇಸ್ಕೊಂಡು 6 ತಿಂಗಳು 8 ತಿಂಗಳಿಗೆ ಮನೆ ಕಟ್ಟೋದು ಮುಗಿಸೋದನ್ನು 3 ವರ್ಷ ಮಾಡ್ತಾನೆ. ಯಾರೋ ಸ್ನೇಹಿತ ಬಂದ, ಚಡಿ ದೋಸ್ತ್ ಅಂತಾರಲ್ಲ, ಚಡಿ ದೋಸ್ತ್ ಬಂದ, ಕಾಫಿ ಟೀ ಎಣ್ಣೆ ದೋಸ್ತ್ ಬಂದ, 10 ವರ್ಷದಿಂದ ಪರಿಚಯ ಇದ್ದ. ನೀವು ಯಾವುದೋ ಮಾರಿರ್ತೀರ ಸೈಟು. ಆ ಮಾರಿರ್ತಕ್ಕಂಥ ಸೈಟ್ ಕರೆಕ್ಟಾಗಿ ದುಡ್ಡು ಬಂದಿದೆ ಅಂತ ತಿಳ್ಕೊಂಡಿರ್ತಾರೆ ಜನ. ಈಗ ಕೊಟ್ಟೆ ನಾಳೆ ಕೊಟ್ಟೆ ಅಂತ ಹೇಳ್ಕೊಡೋದು. ಸಾಕಷ್ಟು ಜನ ಮದುವೆಗೆ ದುಡ್ಡು ತೊಗೊಳ್ತಾರೆ, ಮದುವೆ ಇದೆ ಅಂತ ತೊಗೊಳ್ತಾರೆ. ಎಂಥ ಘನಘೋರ ಅಂತಂದರೆ ಅವ್ರಿಗೆ ಒಳ್ಳೆಯದಾಗಲಿ, ಬಡ್ಡಿ ರಹಿತವಾಗಿ ಕೊಡಲಿ ಅಂತ ಹೇಳಿ ಮಾಡಿರ್ತಾರೆ. ಕೊನೆಗೆ ಆ ಮಾಡ್ಕೊಂಡಿರೋ ಹುಡುಗ ಅಥವಾ ಹುಡುಗಿ ಕೇಳಿದ್ರೆ ನನಗೇನು ಗೊತ್ತು, ನಮ್ಮ ಅಪ್ಪ ಅಮ್ಮ ಮಾಡಿದ್ದೀನಿ, ಅವ್ರು ಕೇಳ್ಕೊ, ಇವ್ರು ಚೆನ್ನಾಗಿರಲಿ ಅಂತ ಪಾಪ ಇವ್ರು ಮಾಡಿರ್ತಾರೆ. ಆ ಬಾಧ್ಯತೆಯೇ ಇರಲ್ಲ. ದುಡ್ಡು ಕೊಟ್ಟಿರ್ತಾರೆ ಮದುವೆಗೆ, ಪಾಪ ಏನೋ ಒಂದು ಸಹಾಯ, ದುಡ್ಡು ನಿಂತೋಗುತ್ತೆ ಮದುವೆ, ಹಂಗಿದೆ ಹಿಂಗಿದೆ ಅಂತ ಪಾಪ ಹೇಳ್ಬಿಡ್ತಾರೆ. ಎಂಥ ಕಪಟದ ಕಲಿಯುಗ ಅಂದರೆ, ಎಲ್ಲರ ವೀಕ್ಷಕರಿಗೆ ಹೇಳ್ತೀನಿ, ಯಾರು ಕೇಳಿಸ್ಕೊಳ್ಳೋರು, ಇನ್ನು ಕೇಳಿಸ್ಕೊಳ್ಳೋರು ಮಲಗಿರ್ಲಿ ಬಿಡಿ, ಅಟ್ಲೀಸ್ಟ್ ಕೇಳಿಸ್ಕೊಳ್ಳೋರು ತಿಳ್ಕೊಳ್ಳಿ. ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಚಾರ. ನಿಮಗೆ ಸಾಕಷ್ಟು ಸಾತ್ವಿಕ ರೂಪದಲ್ಲಿ ಹೇಳ್ಬಿಡ್ತಾರೆ, ಹಾಗೆ ಹೀಗೆ ಅಂತೆಲ್ಲ. ಸಾತ್ವಿಕ ರೂಪದಲ್ಲಿ ಹೇಳಿಬಿಟ್ಟು ಆಮೇಲೆ ನೋಡಿದ್ರೆ ಕೊಡ್ತೀನಿ ಮಾಡ್ತೀನಿ ಎಲ್ಲಿ ಓಡೋಗ್ತೀವ. ಈ ಸಾಲ ತಗೊಂಡವ್ರದ್ದು ಪೂರ್ತಿ ಡೈಲಾಗ್ಗಳೇ ಇದು, ಓಡೋಗ್ತೀವ. ಅವ್ರಿಗೆ ಒಂದು ಅರ್ಥ ಆಗಲ್ಲ, ಅವರ ಅರ್ಜೆಂಟ್ ಕೊಟ್ಟಿರ್ತೀವಿ.
ಇವ್ರಿಗೂ ಅರ್ಜೆಂಟ್ ವಾಪಸ್ ತಗೋಬೇಕು ಅಂತಿರುತ್ತಲ್ವಾ, ಅದು ಬರಲ್ಲ. ಅವರ ಅರ್ಜೆಂಟ್ ಮುಖ್ಯ, ಅವರು ಕೊಟ್ಟಾಗಲೇ ಈಸ್ಕೋಬೇಕು ಅನ್ನೋದು ಅವ್ರ ಪ್ರವೃತ್ತಿ. ಇಂಥವ್ರಿಗೆ ಯಾವತ್ತೂ ಕೂಡ ಮಣೆ ಹಾಕ್ಬೇಡಿ. ಅದನ್ನು ಜ್ಯೋತಿಷ್ಯ ಕಲಿತಾಗ ನಿಮಗೆ ಕೊಡಬೇಕಾ ಬೇಡವಾ, ನಂದರಲ್ಲಿ ಹಣೆ ಬರಲಿ ನನಗೆ ಮಾನಸಿಕ ಚಿಂತನೆ ಇದೆಯಾ ಅಂತ ನೋಡ್ಬೋದು ಜ್ಯೋತಿಷ್ಯದಲ್ಲಿ. ಇಂಥ ಅದ್ಭುತವಾಗಿರ್ತಕ್ಕಂಥದ್ದು ಕೇವಲ 7,999ಕ್ಕೆ ನೀವು ಹಾಳು ಮಾಡ್ಕೋಬೇಡಿ. ಇದನ್ನು ನಾನು ಸಜೆಸ್ಟ್ ಮಾಡ್ತೀನಿ. ಓಕೆ, ಮೊದಲ ಕರೆ ಸಿದ್ಧವಾಗಿದೆ, ಮಾತನಾಡಿಸ್ತಾ ಹೋಗೋಣ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ತೆ ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ಮದುವೆ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಯಾವುದೇ ಸಮಸ್ಯೆಗಳಾಗಿರ್ಬೋದು, ಆ ಸಮಸ್ಯೆಗಳಿಗೆ ನಕ್ಷತ್ರ ನಾಡಿ ಜ್ಯೋತಿಷ್ಯ ಭಾಗದಲ್ಲಿ ಎಲ್ಲ ಪರಿಹಾರ ಕೂಡ ಇರುವಂಥದ್ದು. ಓಕೆ, ಕಾಲ್ ಕನೆಕ್ಟ್ ಆಗಿದೆ, ಮಾತನಾಡ್ತಾ ಹೋಗೋಣ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಶುಭ ಅಂತ ಹಾಸನಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು. ನಿಮ್ಮ ಡೇಟ್ ಆಫ್ ಬರ್ತ್ ಹೇಳ್ತೀರಾ ಅಥವಾ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀರಾ? ಇಲ್ಲ, 34 1978. 1978. ಓಕೆ, ಹುಟ್ಟಿದ ಸಮಯ? ಹಾಸನ್ ಹುಟ್ಟಿಸ್ತಾನ. ಹುಟ್ಟಿದ ಸಮಯ, ಟೈಮ್ ಹೇಳಿ. ಸಮಯ ಬೆಳಗ್ಗೆ 4:15. ಬೆಳಿಗ್ಗೆ 4:15. ಓಕೆ, ಹುಟ್ಟಿದ ಸ್ಥಳ? ಹಾಸನ್. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು? ನಾನು ಗುರುಜಿ ಹತ್ರ ಮಾತಾಡ್ತೀನಿ. ಅಲ್ಲ, ಓಕೆ, ಗುರುಗಳ ಹತ್ರನೇ ಮಾತಾಡ್ಬೋದು. ನನ್ನ ಹತ್ರನೇ ಪರ್ಸನಲ್ ಏನು ಕೇಳಬೇಕಮ್ಮ? ನನ್ಗೆ ಯಾರೋ ಒಬ್ರು ಕೇಳಿದ್ರು, ಶುಕ್ರ ಶನಿ ಒಂದಾದ್ರೆ ಸಾಯ್ತೀರಾ ಅಂತ ಹೇಳಿದ್ರು. ಅದಕ್ಕೆ ಭಯ ಆಯ್ತು. ಶುಕ್ರ ಶನಿ ಒಂದಾದ್ರೆ ಸಾಯ್ತಾರೆ. ಓಕೆ, ಈಗ ಶುಕ್ರ ಶನಿ ಒಂದಾಗಿಲ್ಲ ಅಂತಂದ್ರೆ ಆಜೀವಂತವಾಗಿ ಅರ್ತಾನ ಅವನು. ಅಯ್ಯಪ್ಪ, ಯಾವನು ಹೇಳ್ದವನು ಅವನು. ಅವರೆಲ್ಲ ಜ್ಯೋತಿಷ್ಯರ ಅಂತ ನಾನು ಪ್ರಶ್ನೆ ಕೇಳೋದು ಮೊದಲು. ನಂಗೆ ಅದಕ್ಕೆ ತುಂಬಾ ಭಯ ಆಯ್ತು. ಹೌದೌದು, ನಾವೆಲ್ಲ ಒಂಥರ ಭಾರತದಲ್ಲಿ ಟೆರರಿಸ್ಟ್ ಇದ್ದಂಗೆ. ನಾವೆಲ್ಲ ಒಂಥರ ಟೆರರಿಸ್ಟ್ ಇದ್ದಂಗೆ. ನಾವು ಸಾಯೋದೆಲ್ಲ ನಮಗೆ ಬರೆದಿಟ್ಬಿಡುತ್ತೆ. ಎಲ್ಲ ಗುಬಾಳ್ ನನ್ನ ಮಕ್ಕಳು ಅವರೆಲ್ಲ. ಅಂಥವ್ರನ್ನ ಹೋಗಿ ನೀವು ಕೇಳ್ತಿರಲ್ಲ, ನಿಮಗೆ ಸರಿಯಾಗಿಲ್ಲ ಅನ್ಸುತ್ತೆ, ತಲೆ ಕೆಟ್ಟಿದೆ. ಹೌದಾ, ತಲೆ ಕೆಟ್ಟಿದೆ. ನೋಡಮ್ಮ, ಲಗ್ನದಲ್ಲಿ ಬುಧ ಇದೆ, ಕೇತು ಇದೆ, ಆಧ್ಯಾತ್ಮಿಕ ಚಿಂತನೆ ಚೆನ್ನಾಗಿ ತಗೊಳ್ಳಿ, ದೇವರ ಮೊರೆ ಹೋಗಿ. ಶುಕ್ರ ಮತ್ತೆ ಏನಂತ ಹೇಳಿದ್ ನೀವು? ಶುಕ್ರ ಶನಿ ಒಂದೇ ಇದೆಯಂತ. ಒಂದಾದ್ರೆ ಸಾವು ಬರುತ್ತೆ ಅಂತ ಹೇಳಿದ್ರು. ಒಂದಾಗದ್ ಬಿಡೋದೇ ಬೇಡ ನಾವು. ಒಂದ್ ಕೆಲಸ ಮಾಡೋಣ, ಅವ್ರಿಬ್ಬರನ್ನು ಚೆನ್ನಾಗಿ ಜಗಳ ಮಾಡ್ಸೋಣ. ಒಂದಾಗದ್ ಬಿಡೋದೇ ಬೇಡ. ಎಲ್ಲಮ್ಮ ಒಂದಿದೆ ಇಲ್ಲಿ ಜಾತಕದಲ್ಲಿ. ಇಲ್ಲಿ ಜಾತಕದಲ್ಲಿ ಶುಕ್ರ ವೃಷಭ ರಾಶಿಲಿ ಇದ್ದಾನೆ, ಸಿಂಹ ರಾಶಿಲಿ ಶನಿ. ಇಂಥವ್ರನ್ನೆಲ್ಲ ಏನು ತಗೊಂಡು ಹೊಡಿಬೇಕು ಅಂತ. ಇಂಥ ಶುಕ್ರ ಶನಿ ಸೇರಿದ್ರೆ ಎಷ್ಟೋ ಲಕ್ಷ ಕೋಟಿ ಜನಸಂಖ್ಯೆಯಲ್ಲಿ ಶುಕ್ರ ಶನಿ ಇದೆ. ಸಾವು ಅನ್ನೋದು ಅದಲ್ಲ. ಸಾವು ಕಾಂಬಿನೇಷನ್ಸೇ ಬೇರೆ ಬರುತ್ತೆ, ದಶಾದಲ್ಲಿ ಮಾತ್ರ ಬರುತ್ತೆ. ಸೊ ಸಾಧ್ಯವಾದಷ್ಟು ನೀವು ನೆಮ್ಮದಿಯಾಗಿರಿ, ಜ್ಯೋತಿಷ್ಯ ಕಲ್ತ್ಬಿಡಿ. ಅದಕ್ಕೆ ಹೇಳೋದು, ಆ ಭಯ ಹೋಗ್ಬಿಡುತ್ತೆ. ಇವರು ಭಯದಲ್ಲೇ ಸಾಯ್ತಾರೆ. ಆ್ಯಕ್ಚುಲಿ ಶನಿ ಮತ್ತು ಶುಕ್ರನಿಂದ ನೀವು ಸಾಯಲ್ಲ, ಭಯದಲ್ಲೇ ಸಾಯೋದು. ನಿಮಗೆ ರಾಹು ದಶೆಯ ಮುಗಿದು, ಗುರುದಶೆ ಮುಗಿದು, ಶನಿ ದಶೆ ಪ್ರಾರಂಭವಾಗಿದೆ. ಶನಿ 12ನೇ ಮನೇಲಿರೋದ್ರಿಂದ ನೀವು ಜ್ಯೋತಿಷ್ಯ ಕಲೀರಿ. ಮಾನಸಿಕವಾಗಿ ನಿಮಗೆ ಚಿಂತೆ ಆಗಿಬಿಟ್ಟಿದೆ. 12ನೇ ಮನೆ ಕೇತು, ಶನಿ ಕೇತುವಿನ ನಕ್ಷತ್ರದಲ್ಲಿದ್ದಾಗ ಮಾನಸಿಕವಾಗಿರ್ತಕ್ಕಂಥ ಒಂದು ಜ್ಯೋತಿಷ್ಯ, ಯೋಗ, ಮೆಡಿಟೇಷನ್ನು ಇವೆಲ್ಲ ಕಲಿಬೇಕು ಅಂತ ಶನಿ ಹೇಳ್ತಾ ಇದೆ. ಯಾವಾಗ ಕಲಿಯಲ್ವೋ ನೀವು ಹುಚ್ಚರಾಗ್ತೀರ. ತುಂಬ ಜನ ನೋಡಿದ್ದೀನಿ, ಈ ಮೆಡಿಟೇಷನ್ನು ಯೋಗ ಮಾಡಿಲ್ಲ ಅಂದರೆ ಹುಚ್ಚರಲ್ಲಿರ್ತಾರೆ. ಯಾಕಂದರೆ ಅವ್ರಿಗೆ ಮಾನಸಿಕದಿಂದ ದೂರ ಹೋಗಬೇಕು ಅಂದರೆ 12ನೇ ಮನೆ ಇರ್ತಕ್ಕಂಥ ಕೇತು ನಿಮಗೆ ಮೋಕ್ಷವನ್ನು ಕೊಡುತ್ತಾನೆ. ಮೋಕ್ಷ ಅಂತಂದರೆ ಸಾಯೋದು ಅಂದ್ಕೊಂಡವ್ರೆ. ಈಗ ನಾವು ದಿನಾ ಚಾಕ್ಲೇಟ್ ತಿಂತಾಯಿದ್ದೀವಿ, ಚಾಕ್ಲೇಟ್ ಬಿಟ್ಟರೆ ಅದು ಮೋಕ್ಷ ಅಂತ ಅರ್ಥ. ಕರೆಕ್ಟಾ? ದಿನ ಒಬ್ಬ ಸಿಗರೇಟ್ ಹೊಡಿತಾ ಇರ್ತಾನೆ, 10 ವರ್ಷದಿಂದ ಹೊಡಿತಾ ಇರ್ತಾನೆ. ಇಲ್ಲ ಬಿಡಬೇಕು ಅಂತ ಹೇಳಿ ನಾನು ತಗೊಳ್ಳೋದೇ ಇಲ್ಲ ಅಂತ ಬಿಸಾಕ್ತಾನೆ. ಅದು ಮೋಕ್ಷ. ಅದನ್ನು ಮೋಕ್ಷ ಅಂತಾರೆ. ಜನ ಮೋಕ್ಷ ಅಂದರೆ ಮೇಲೆ ಹೋಗೋದು ಅನ್ಕೊಂತಾರೆ. ಅಲ್ಲ, ಏನನ್ನು ನಾವು ತ್ಯಜಿಸ್ತೀವೋ ಅದು ಮೋಕ್ಷ. ಓಕೆ, ಸೊ ಕೇತುಗೆ 12ನೇ ಮನೆ ಇರೋದ್ರಿಂದ ಬಾಳೆಹಣ್ಣನ್ನು ಪ್ರತಿ ಗುರುವಾರ ಬಡವರಿಗೆ ದಾನ ಮಾಡಿ. ಕೊರಳಿಗೆ 7 ಮುಖದ ರುದ್ರಾಕ್ಷಿ ಹಾಕ್ಕೊಳ್ಳಿ. ದುಡ್ಡಿನ ಪರಿಸ್ಥಿತಿ ಅನುಕೂಲವಾಗಿದ್ದರೆ ನಿಮ್ಮ ಆರೋಗ್ಯ, ನಿಮ್ಮ ಆಯಸ್ಸು ಎಲ್ಲ 5ನೇ ಮನೆ ತೋರಿಸ್ತಾ ಇದೆ. ಹೆಚ್ಚಿನ ಆಯಸ್ಸಿದೆ, ತಲೆ ಕೆಡಿಸ್ಕೊಬೇಡಿ. ನಿಮ್ಮ ಬಲಗೈ ಮಧ್ಯದ ಬೆಳಗ್ಗೆ ಒಂದು ಬ್ಲೂ ಸಫೈರ್ ಹಾಕ್ಕೊಳ್ಳಿ. ಒಳ್ಳೆಯದಾಗಲಿ. ಜ್ಯೋತಿಷ್ಯ ಕಲೀರಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಗುರೂಜಿಯವರ ನಂಬರ್ಗೆ ನೇರವಾಗಿ ಕರೆ ಮಾಡಬಹುದು, ಮಾತನಾಡಬಹುದಾಗಿದೆ. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ತೆ ಮೇಡಮ್, ಮೈಸೂರಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು?
ಆ ಮಗಳ ಬಗ್ಗೆ ಮೇಡಮ್. ಅವರ ಡೇಟ್ ಆಫ್ ಬರ್ತ್ ಹೇಳ್ತೀರಾ ಅಥವಾ ಪ್ರಶ್ನೆ? ನಾ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀನಿ ಮೇಡಮ್. 1ರಿಂದ 249 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ. 108. 108. ಯಾವ ವಿಚಾರವಾಗಿ ಕೇಳ್ಬೇಕಾಗಿತ್ತಮ್ಮ? ಆ ಮದುವೆ ವಿಚಾರವಾಗಿ. ಗುರುಗಳಿದ್ದಾರೆ, ಮಾತನಾಡಬಹುದು. ನಮಸ್ತೆ ಗುರುಜಿ. ಒಂದು ನಿಮಿಷ. 108? ಹೌದು. 108 ಮದುವೆ ವಿಚಾರದಲ್ಲಿ ಕೇಳ್ತಾ ಇದ್ದೀರಾ? ಮದುವೆ ಜೀವನ ಅವಳಿಗೆ ಹೇಗಿರುತ್ತೆ, ಲವ್ ಮ್ಯಾರೇಜ್ ಆಗುತ್ತೆ, ಯಾವ ಟೈಮಲ್ಲಿ ಮದುವೆ ಆಗ್ಬೋದು ಅಂತ, ಅರೇಂಜ್ ಮ್ಯಾರೇಜ್ ಲವ್ ಮ್ಯಾರೇಜ್ ಅಂತ. ವಯಸ್ಸೆಷ್ಟು ನಿಮ್ಮ ಮಗಳಿಗೆ? ಅಂದ್ರೆ ಅವರ ತಾಯಿ ಹುಷಾರಿಲ್ಲದೆ ಇರೋದ್ರಿಂದ ಬೇಗ ಮಾಡ್ಬೇಕು ಅನ್ಕೊಂಡಿದ್ದಾರೆ. ಇನ್ನು ಲಾಸ್ಟ್ ಇಯರ್ ಓದ್ತಾ ಇದ್ದಾರೆ BE ಸರ್. 6-6-7 ಬಂದಿರೋದ್ರಿಂದ ವಿವಾಹ ಸ್ವಲ್ಪ ವಿಳಂಬ ಅಂತ ಬರುತ್ತೆ. ಮೊದಲನೇ ಪಾಯಿಂಟ್ ನಂಬರ್ 1. ಹಾಗೆ ರಾಹುವಿನ ಕಾಂಬಿನೇಷನ್ 6 ಬಂದಿರೋದ್ರಿಂದ ಅರ್ಜೆಂಟ್ ಮಾಡಿ ವಿವಾಹವನ್ನು ಹಾಳು ಮಾಡ್ಕೋತಾರೆ. ಯಾರೋ ಮೇಲಕ್ಕೆ ಹೋಗೋರಿಂದ ಇವ್ರ ಜೀವನ ಯಾಕೆ ಹಾಳು ಮಾಡ್ತಾಯಿದ್ರೆ ಗೊತ್ತಾಗ್ತಾ ಇಲ್ಲ. ಒಂದು ಸ್ವಲ್ಪ ಜನ ಯಾಕೋ ಒಂಥರ ವಿಚಿತ್ರ. ಈಗ ಯಾರೋ ಒಬ್ರಿಗೆ ಹುಷಾರಿಲ್ಲ ಅಂದಿದ ತಕ್ಷಣ ಮದುವೆ ಆಗ್ಬಿಟ್ರೆ ಅವ್ರು ಹುಷಾರಾಗ್ಬಿಡ್ತಾರಾ? ಕಾನ್ಸೆಪ್ಟು ಬದುಕಿರೋರು ಬದುಕನ್ನು ನೋಡಬೇಕು ಆ ಮಗು. ಇವರು ಸಾಯ್ತಾ ಇರೋರು ಹೆಂಗಿರು ಸಾಯ್ತಾರೆ ಅಲ್ವಾ? ಇನ್ನೊಬ್ರನ್ನ ಯಾಕೆ ಸಾಯಿಸ್ತಾರೆ? ಈ ಕಾನ್ಸೆಪ್ಟ್ ನನಗೆ ನಿಜವಲ್ಲ ಅರ್ಥನೇ ಆಗಿಲ್ಲ. ಕೆಲವ್ರ ಮನೆಗಳಲ್ಲಿದೆ, ವಯಸ್ಸಾಗಿದೆ, ಹೋಗ್ಬಿಡುತ್ತೆ, ಬೇಗ ಮದುವೆ ಮಾಡ್ಕೋಬೇಕಂತೆ. ಅತಿ ಹೆಚ್ಚಾಗಿ ಭಾರತದಲ್ಲಿ ನೀನು ಚೆನ್ನಾಗಿರಮ್ಮ ಅನ್ನೋ ಒಂದು ತಲೆಯಲ್ಲಿ ನಿಮ್ಮ ಅಜ್ಜಿಗಿಲ್ವಾ? ನಿಮ್ಮ ಅಜ್ಜಿಗೆ ನಿಮ್ಮ ತಾಯಿಗೆ ಇರಲ್ವಾ? ಮಗಳೇ ನೀನು ಇವತ್ತು ಮದುವೆ ಆಗ್ತೀಯ, ನಾಳೆ ಮದುವೆ ಆಗ್ತೀಯ, ಸೂಪರಾಗಿರೋ ಅಂತ ಹೇಳೋಕ್ಕೆ ಆಶೀರ್ವಾದ ಮಾಡೋಕ್ಕಾಗಲ್ವಾ? ಅಲ್ಲಿ ಚಿರೋಟಿ ತಿಂದ್ಬಿಡ್ಬೇಕೇನೋ. ಫಸ್ಟೇ ಶುಗರ್ ಬಂದು ಸಾಯ್ತಾ ಇರುತ್ತೆ ಅಜ್ಜಿ, ಅಲ್ಲಿ ಹೋಗಿ ಚಿರೋಟಿ ಬಾದುಷ ನೆಕ್ಬಿಡ್ಬೇಕು ಅಷ್ಟೇ. ಆ ರೀತಿ ಬರಲ್ಲ. ಜ್ಯೋತಿಷ್ಯದಲ್ಲಿ ನೀವು ಯಾರು ಸಾಯ್ತಾ ಇದ್ರೂ ಕೂಡ ಅವ್ರ ವೈವಾಹಿಕ ಜೀವನ ಚೆನ್ನಾಗಿದೆ ಅಂದರೆ ಚೆನ್ನಾಗಿರುತ್ತೆ, ಯಾರು ಬದುಕಿದ್ರೂ ಕೂಡ ವೈವಾಹಿಕ ಜೀವನ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿರಲ್ಲ. 6ನೇ ಮನೆ ಬಂದಾಗ ಸ್ವಲ್ಪ ಡೇಂಜರ್. ಇದು ವಿವಾಹದಲ್ಲಿ ಸ್ವಲ್ಪ ಗಲಾಟೆಗಳು, ಸಮಸ್ಯೆಗಳು ತೋರಿಸ್ತಾ ಇದೆ. ಹಾಗೆ ಪ್ರೇಮ ವಿವಾಹ ನೋಡಬೇಕು ಅಂದರೆ 5ನೇ ಕಸ್ಪ್ ನೋಡ್ತೀವಿ. ಈ 5ನೇ ಕಸ್ಪ್ ಬಂದಾಗ ನಮಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇಲ್ಲಿ 5 ಅನ್ನೋದು ಇರಬೇಕಿಲ್ಲಿ. 5 ಅನ್ನೋದಿಲ್ಲ. ಪ್ರೇಮ ವಿವಾಹ ಆಗೋದು ಸ್ವಲ್ಪ ಕಷ್ಟವೇ. ಪ್ರೇಮ ವಿವಾಹ ಆಗಲ್ಲ, ಯಾಕಂದರೆ 2ನೇ ಮನೆ ಮತ್ತು 7ನೇ ಮನೆ ಬರಬೇಕು. ಅದು ಯಾಕೆ ಇವ್ರ ತಲೆಯಲ್ಲಿ ಪ್ರೇಮ ವಿವಾಹ ಬಂದಿದೆಯೋ ಗೊತ್ತಿಲ್ಲ. ಇಲ್ಲಿ ಪ್ಲ್ಯಾನೆಟಲ್ಲಿ ಫ್ರೂಟಲ್ಲಾರು ಬರಬೇಕು. 10 ಬಂದಿದ್ರೆ ಬರೋಲ್ಲ. ಯಾಕೆ ನಾವಿಲ್ಲಿ ಮ್ಯಾರೇಜ್ ಅಂತ ನಾವು ಹಾಕಿದಾಗ ಅಲ್ಲಿ ರೆಡ್ ಬಂದುಬಿಡುತ್ತೆ. ಸೊ ರೆಡ್ ಬಂದಾಗ ಸ್ವಲ್ಪ ಆಗೋದಿಲ್ಲ. ಇಂಥ ಸುಲಭವಾಗಿರ್ತಕ್ಕಂಥ ಜ್ಯೋತಿಷ್ಯ ನಿಮ್ಮ ಕೈಯಲ್ಲಿ ಆ್ಯಪ್ ಇದ್ದರೆ ಅಲ್ಲಿ ಹಾಕಿದ ತಕ್ಷಣ ಅಲ್ಲಿ ಗ್ರೀನ್ ಆಗಿದ್ದರೆ ಈ ಹುಡುಗನ ಮದುವೆ ಮಾಡ್ಬೋದು. ಅಷ್ಟು ಈಸಿಯಾಗಿ ಕೊಟ್ಟಿದ್ದೀನಿ ಆ್ಯಪ್ನ. ಲಕ್ಷಾಂತರ ರೂಪಾಯಿ ಕೊಡ್ತಾರೆ, ಕೋರ್ಟ್ಗೆ ಹೋಗ್ತಾರೆ. ಲಕ್ಷಾಂತರ ರೂಪಾಯಿ ಮದುವೆಗೆ ಹಾಕ್ತಾರೆ. ಸುಮ್ಮನೆ ಅದೇನೋ ಇಲ್ದಾರು ಇರುವೆ ಬಿಟ್ಕೊಂಡ್ರೆ ಮದುವೆ ಒಂದೇ. ಪಾಪ ಏನೋ ಒಂದು ತಲೆ ಕೆಟ್ಟು ಏನೋ ಒಂದು ಒಬ್ಬ ಕೇಸ್ ಹಾಕ್ಕೊಂಡು ಜೈಲಿಗೆ ಹೋದ ಅಂದರೆ ಅವ್ನು ಹಣೆ ಬರ ಅನ್ಬೋದು. ಮದುವೆ ವಿಚಾರದಲ್ಲಿ ಜೈಲಿಗೆ ಹೋಗೋರು ಅಂದರೆ ನಿಜವಾಗ್ಲೂ ಅದರಷ್ಟು ದುರಾದೃಷ್ಟಕರ ಭಾರತದಲ್ಲಿ ಇನ್ನೊಂದಿಲ್ಲ. ಯೋಚನೆ ಮಾಡಮ್ಮ. ಪ್ರೀತಿಯಿಂದ ಮಾಡಿ ಅಲ್ಲಿ ಸಂಭ್ರಮ ಆದಮೇಲೆ ಜೈಲಿಗೆ ಹೋಗೋದಾ? ಸಂಭ್ರಮ ಆದಮೇಲೆ ಕೋರ್ಟ್ಗೆ ಹೋಗೋದಾ? ಮೆಟ್ಲು ಒಂದು 10 ಸತಿ ಹೋಗಿ ಬನ್ನಿ, ಕೋರ್ಟ್ ಮೆಟ್ಲಿಗೆ ಹೋಗಿ ಬನ್ನಿ. ಒಂದು 5 ವರ್ಷ 6 ವರ್ಷ ಹೋದರೆ ಸತ್ತೋಗ್ಬಿಡ್ತೀರ. ಜೀವನ ನರಕಯಾತನೆ. ಅದಕ್ಕೆ ಮದುವೆ ಮಾಡಬೇಕಾದ್ರೆ ನೋಡ್ಕೊಳ್ಳಿ, 6ನೇ ಮನೆ 10ನೇ ಮನೆ 1ನೇ ಮನೆ ಇದೆಯಾ ಆ ಗಂಡನ ಜಾತಕದಲ್ಲೋ ಹೆಂಡತಿ ಜಾತಕದಲ್ಲೋ, ಯಾರು ಮದುವೆ ಆಗ್ತಾರೆ ಹುಡುಗನ ಜಾತಕದಲ್ಲೋ. ಯಾವಾಗ ಈ 6ನೇ ಮನೆ ಬರುತ್ತೆ ವೈವಾಹಿಕ ಜೀವನ ಕೆಟ್ಟೋಯ್ತು. ಬರೆದಿಟ್ಕೊಂಬಿಡಿ, ಕೆಟ್ಟೋಯ್ತು. ಇನ್ ಕೇಸ್ ಗಲಾಟೆಗಳಾಗ್ತಾ ಇದೆ ಮದುವೆಯಲ್ಲಿ ಅಂದರೆ ಬಿಟ್ಬಿಡ್ಬೇಕು, ಬೇಗ ಅದು ತೊಳ್ಕೊಂಬಿಡ್ಬೇಕು. ನೀನು ಹೋಗಪ್ಪ, ನೀನು ಪಾಡು ನೀನು ಅಂಟ್ರಿಸ್ಕೊಂಡು ಅವನು ಇರಲಿ ಅಂತಂದರೆ ಇನ್ನೂ ಹಂಗೆ ಕರ್ಮ ಅಂಟ್ಕೊಳ್ತಾ ಇರ್ತೀವಿ. ಇದು ಜ್ಯೋತಿಷ್ಯದಲ್ಲಿ ಕರ್ಮಫಲ. ಹೇಗೆ ಅಂತಂದರೆ ಒಬ್ಬ ಜಾತಕದಲ್ಲಿ ವಿವಾಹ ಯೋಗ ಇರೋದಿಲ್ಲ. ವಿವಾಹ ಯೋಗ ಇರಲ್ಲ ಅಂದರೆ ಪಾರ್ಟ್ನರ್ ಇರಬಾರ್ದು ಅಂತ ಇರುತ್ತೆ. ಈ ಪಾರ್ಟ್ನರ್ನ ನಾವು ಬಲವಂತವಾಗಿ ಸೇರಿಸ್ಕೊಂಡ್ರೆ ಗಲಾಟೆ ತಾನೇ ಆಗೋದು. ನೀನು ಒಂಟಿಯಾಗಿರಬೇಕು ಅಂತ ಶಾಸ್ತ್ರ ಜಾತಕ ಹೇಳುತ್ತೆ. ನೀನು ಜಂಟಿ ಮಾಡ್ಕೊಂಡ್ರೆ ಜಗಳನೇ ಆಗೋದಲ್ವಾ? ಅದನ್ನು ಮತ್ತೆ ಬೇಗ ಬಿಟ್ಕೊಂಡ್ರೆ ಒಳ್ಳೆಯದು. ಅದು ಬಿಟ್ಬಿಟ್ಟು ಇನ್ನೊಂದಕ್ಕೆ ಹೋಗ್ತಾರೆ, 2ನೇದಕ್ಕೆ, ಅದು ಕಿತ್ತೋಗುತ್ತೆ. ಜಾತಕದಲ್ಲಿ ದಶ ನೋಡ್ಕೊಳ್ಳಿ. ಎಲ್ಲಿವರೆಗೂ 6ನೇ ಮನೆ 12ನೇ ಮನೆ ಹಾಗೆ 1ನೇ ಮನೆ ಬಂದಿದೆಯೋ ಸೊ ವಿವಾಹದಲ್ಲಿ ಸಮಸ್ಯೆ. ಆದರೆ ಒಂದಿದೆ ಮನೆ, ಕಪಟವನ್ನು ತೋರಿಸ್ತಕ್ಕಂಥ ಮನೆ, ಅದು 3ನೇ ಮನೆ ಮತ್ತು 8ನೇ ಮನೆ. ಹುಷಾರಾಗಿರಬೇಕು. ಯಾರ ದಶಾದಲ್ಲಿ 3ನೇ ಮನೆ 8ನೇ ಮನೆ ಇರುತ್ತಲ್ಲ ಯಾವುದಕ್ಕೂ ಸಿಗಾಕೊಳ್ಳಲ್ಲ. 8ನೇ ಮನೆ ಆದರೂ ಓಕೆ, ಏನೋ ಸಮಸ್ಯೆ ಬರುತ್ತೆ. 3ನೇ ಮನೆ ಸೀಕ್ರೆಟ್ ಹೌಸ್ ಅಂತ ಕರೀತಾರೆ.
ಯಾಕೆ ಅಂದರೆ 2ನೇ ಮನೆ ಮತ್ತು 4ನೇ ಮನೆ ಮಧ್ಯದಲ್ಲಿ ಒಂದು ಮನೆ ಇದೆ, 3ನೇ ಮನೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ 3ನೇ ಮನೆ ಸೀಕ್ರೆಟ್ ಹೌಸ್. ಅವ್ರು ಏನು ಮಾಡ್ತಾರೆ ಅವ್ರಿಗೆ ಗೊತ್ತಿರೋದು. 3ನೇ ಮನೆ, 3rd ಹೌಸ್ ಸೀಕ್ರೆಸಿ ಇರುತ್ತೆ. ಮುಂದಕ್ಕೆ ಹೋಗೋಣ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಹಲೋ, ನಮಸ್ತೆ ಮಾ, ತಮ್ಮ ಹೆಸರು ಹೇಳಿ. ನಿರ್ಮಲಾ ಅಂತ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗನ ಬಗ್ಗೆ ಕೇಳ್ಬೇಕಿತ್ತು. ಅವರ ಡೇಟ್ ಆಫ್ ಬರ್ತ್ ಹೇಳ್ತೀರಾ ಅಥವಾ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀರಾ? ಡೇಟ್ ಆಫ್ ಬರ್ತ್ ಹೇಳ್ರಿ. ಹೇಳಿ. 31/12. 31/12. 1994. 1994. ಹುಟ್ಟಿದ ಸಮಯ? ಜ್ಯೇಷ್ಠ ನಕ್ಷತ್ರ 4ನೇ ಪಾದ. ಅದೆಲ್ಲ ಬೇಡಮ್ಮ, ನೀನು ಟೈಮ್ ಹೇಳಮ್ಮ ಸಾಕು. 11:15. ಬೆಳಿಗ್ಗೆನಾ ರಾತ್ರಿನಾ? ಬೆಳಿಗ್ಗೆ. ಬೆಳಿಗ್ಗೆ 11:15. ಓಕೆ. ಹುಟ್ಟಿದ ಸ್ಥಳ? ಹಾವೇರಿ. ಯಾವ ವಿಚಾರವಾಗಿ ಕೇಳ್ಬೇಕಾಗಿತ್ತಮ್ಮ? ಯಾವ ವಿಚಾರ? ಉದ್ಯೋಗ ಮಾಡಕ್ ಹೊಡ್ರಿ. ಅದಕ್ಕೆ ಜಾಬ್ ಉದ್ಯೋಗ ಮಾಡ್ತಾನೋ ಅವನು. ಮನೆಗೆ ಟಿವಿ ವಾಲ್ಯೂಮ್ ಕಮ್ಮಿ ಮಾಡಿ, ಇಲ್ಲ ಟಿವಿಯಿಂದ ದೂರ ಬನ್ನಿ. 32ನೇ ವಯಸ್ಸಲ್ಲಿ ಉದ್ಯೋಗ ಮಾಡ್ತಾನ ಅಂತ ಕೇಳ್ತಾ ಇದ್ದಾರೆ ಅಂದ್ರೆ ಮನೇಲಿ ಮಲಗಿದಾರಾ? ಹ್ಞೂನ್ರಿ, ಮನೆ ಮಲಗಿದ್ದಾರೆ. ಅಂತೆ ಮನೆ ಮಲಗಿದ್ದಾರೆ. ಯಾವಾಗ ಎದ್ದೊಳದವರು? ಅದೇ ರೀ, ಅವ್ರ ಸ್ವಲ್ಪ ದಿವಸ ಬಾಳ ಚೆನ್ನಾಗಿ ಹೇಳೋದು ಇದು ಮಾಡ್ತಾನ್ರಿ. ಒಂದೊಂಥರ ಕೆಲಸ ಮಾಡಕ್ನ ಅಲ್ಲ. ಮನೆ ಬಗ್ಗೆ 2023 ಮುಗಿದಿದೆ. ಸೂರ್ಯದಶ ಏನಾದರೂ ಅವರಿಗೆ ಒಳ್ಳೇದು ಮಾಡುತ್ತಾ ಇಲ್ವಾ ನೋಡೋಣ. ಸೂರ್ಯದಶನ ಕಾಂಬಿನೇಷನ್ ನೋಡಿದಾಗ 10ನೇ ಮನೆ 8ನೇ ಮನೆ ಬಂದಿದೆ. ಜಾಬಲ್ಲಿ 8ನೇ ಮನೆ ಬಂದಾಗ 8, 3, 4 ಶುಕ್ರನ ಆಧಿಪತ್ಯಲ್ಲಿ ಬಂದಾಗ ಅವ್ರಿಗೆ ಕನ್ಫ್ಯೂಷನ್ ಲೈಫಲ್ಲಿ ಏನು ಮಾಡಬೇಕು ಅಂತ. 8ನೇದು ಯಾವಾಗಲೂ ಕೂಡ ಕನ್ಫ್ಯೂಷನ್ ಆಗುತ್ತೆ. 8th ಹೌಸ್ ಇಸ್ ದಿ ಹೌಸ್ ಆಫ್ ಕನ್ಫ್ಯೂಷನ್. ಮೊದಲು ನೀವು ಅವರಿಗೆ ಮೊಸರು ದಾನ ಮಾಡಿ ಪ್ರತಿ ಶುಕ್ರವಾರ. ಹಾಗೆ ಶುಕ್ರವಾರದ ದಿವಸ ಅವ್ರನ್ನ ಮನೆಯಲ್ಲಿ ಇರಕ್ಕೆ ಬಿಡಬೇಡಿ, ಆಚೆ ಕಳಿಸಿ. ಶುಕ್ರವಾರ ಬೆಳಿಗ್ಗೆ ತಿಂಡಿ ತಿನ್ಕೊಂಡು ಆಚೆ ಹೋಗ್ತಾ ಇರಬೇಕು. ನೈಟ್ 10-11 ಗಂಟೆಗೆ ಬರಬೇಕು ಅಂತ ಹೇಳಬೇಕು. ಯಾವಾಗ ಈ ಕಾಂಬಿನೇಷನ್ ನೀವು ನೈಟ್ ಕಳಿಸಿ ನೋಡಿ, 4 ವಾರದಲ್ಲಿ ಅವ್ರಿಗೆ ಒಳ್ಳೆ ಕೆಲಸ ಏನು ಮಾಡಬೇಕು ಅನ್ನೋದು ಬರುತ್ತೆ. ಶುಕ್ರವಾರ ದಿವಸ ಬೆಳಿಗ್ಗೆ ತಿಂಡಿ ತಿಂದು 9 ಗಂಟೆಗೆ ಆಚೆ ಅಟ್ಬಿಡ್ಬೇಕು. ಇರಲೇಬಾರ್ದು ಮನೇಲಿ. ಎಲ್ಲರೂ ಮರದ ಕೆಳಗಡೆ ಕೂತ್ಕೊಳ್ಳಿ, ಅಂಗಡಿ ಕೆಳಗೆ ಕೂತ್ಕೊಳ್ಳಿ, ಆಚೆ ಇರಬೇಕು. ರಾತ್ರಿ 10 ಗಂಟೆಗೆ ಬರಬೇಕು ಶುಕ್ರವಾರ ದಿವಸ. ಮಾಡಿ ನೋಡಿ. ಹಾಗೆ ಬಲಗೈ ಉಂಗುರದ ಬೆರಳಿಗೆ ಅದ್ಭುತವಾಗಿರ್ತಕ್ಕಂಥ ಸೂರ್ಯ ಚೆನ್ನಾಗಿದೆ. ಸ್ವಲ್ಪ ಬಿಸ್ನೆಸ್ ಯೋಗ ತೋರಿಸ್ತಾ ಇದೆ, ವ್ಯಾಪಾರದ ಯೋಗ ತೋರಿಸ್ತಾ ಇದೆ. ಗೌರ್ಮೆಂಟ್ ಕ್ಷೇತ್ರದಲ್ಲಿ ಅಂದರೆ ಈಗ ನಾವು ಫಾರ್ ಎಕ್ಸಾಂಪಲ್ ಇಲ್ಲಿ ನಮ್ಮ ರಿಜಿಸ್ಟ್ರೇಷನ್ ಆಫೀಸಲ್ಲಿ ಕೆಲಸಗಳಿರ್ತಾವಲ್ಲ, ಅದನ್ನು ಮಾಡಿಸ್ಬೇಕು ಇವರು. ರಿಜಿಸ್ಟ್ರೇಷನ್ ಆಫೀಸಲ್ಲಿ ಈ ಅಗ್ರಿಮೆಂಟ್ ಬರ್ಸೋದು ಅಂಥ ಕೆಲಸಗಳು ಮಾಡೋಕ್ಕೆ ಹೇಳಿ ವಿನ್ ಆಗ್ತಾರೆ. ಬಲಗೈ ಉಂಗುರದ ಬೆರಳಿಗೆ ಒಂದು ರೂಬಿನ ಹಾಕಿಸಿ 8ನೇ ಮನೆ ಜ್ಯೋತಿಷ್ಯ ಕಲಿತ್ರೆ ಅವರಿಗೆ ಪರಿಹಾರ ಆಗುತ್ತೆ ಅಂತ ತೋರಿಸ್ತಾ ಇದೆ. ಕಲೀರಿ, ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಜ್ಯೋತಿಷ್ಯವನ್ನು ಕಲಿಯಬಹುದಾಗಿದೆ. ಕೇವಲ 15 ದಿನಗಳಲ್ಲಿ ಅತಿ ಕಡಿಮೆ ದರ ಅಂದರೆ 7,999 ರೂಪಾಯಿಗೆ ಇಡೀ ಜ್ಯೋತಿಷ್ಯದ ಬ್ರಹ್ಮಾಂಡವನ್ನು ನಿಮಗೆ ಗುರುಜಿಯವರು ದಾರಿನ ಎಳೆಯುತ್ತಾರೆ. ಈಗಾಗಲೇ ಗುರುಜಿಯವರ ನೇತೃತ್ವದಲ್ಲಿ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯವನ್ನು ಕಲಿತಿದ್ದಾರೆ, ತಮ್ಮ ಜೀವನವನ್ನು ಕೂಡ ರೂಪಿಸಿಕೊಂಡಿದ್ದಾರೆ. ಹಾಗಾದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಏನೇನೆಲ್ಲ ಕಲಿಸ್ಕೊಡ್ತಾರೆ, ಯಾವೆಲ್ಲ ಟಾಪಿಕ್ಸ್ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ಅನ್ನೋದರ ಕುರಿತಂತೆ ಒಂದು ಸ್ಪೆಷಲ್ ವಿಡಿಯೋ ಇದೆ, ನೋಡ್ಕೊಂಬರೋಣ. ನಕ್ಷತ್ರ ನಡಿ ಜ್ಯೋತಿಷ್ಯ ತರಗತಿ 113ನೇ ಬ್ಯಾಚ್. ಪಂಡಿತ್ ದಿನೇಶ್ ಗುರೂಜಿ ರವರೊಂದಿಗೆ ನಕ್ಷತ್ರ ನಾಡಿ ಜ್ಯೋತಿಷ್ಯದ ಶಕ್ತಿಶಾಲಿ ವಿಜ್ಞಾನದಲ್ಲಿ ನಿಮ್ಮ ಪ್ರಯಾಣವನ್ನು ಆರಂಭಿಸಿ. ಈ ಕೋರ್ಸ್ ಆರಂಭಿಕರಿಗೆ ಮಾತ್ರವಲ್ಲದೆ ಜ್ಯೋತಿಷ್ಯದ ಜ್ಞಾನವನ್ನು ಆಳವಾಗಿ ಅರಿತು ಜೀವನದಲ್ಲಿ ಅನ್ವಯಿಸಲು ಬಯಸುವ ಎಲ್ಲರಿಗೂ ಸೂಕ್ತವಾಗಿದೆ. ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಕಿರಣ್ ಅಂತ, ಬ್ಯಾಂಗ್ಳೂರಿಂದ. ನಾನು ನಕ್ಷತ್ರ ನಾಡಿ 73rd ಬ್ಯಾಚ್ ಸ್ಟೂಡೆಂಟು. ಈ ಒಂದು ಜನ್ರೇಷನ್ ಬಗ್ಗೆ ಹೇಳೋದಾದರೆ, ನಮ್ಮ ತಂದೆ ತಾಯಿ ಅವ್ರ ಕಾಲದಲ್ಲಿ 50-50 ಅಂತಲೇ ಹೇಳ್ಬೋದು. ಬಿಕಾಸ್ 50% ಜ್ಯೋತಿಷನ ನಂಬೋರು, 50% ಜ್ಯೋತಿಷ ನಂಬ್ತಾ ಇರಲಿಲ್ಲ. ಇನ್ನು ನಮ್ಮ ಅಜ್ಜಿ ತಾತ ಅವ್ರ ಕಾಲದಲ್ಲಿ 80-20 ಅಂತಲೇ ಹೇಳ್ಬೋದು. 80% ನಮ್ಮ ಶಾಸ್ತ್ರಗಳನ್ನ, ಪಂಚಾಂಗಗಳನ್ನ ತುಂಬಾ ನಂಬೋರು. ಆ್ಯಂಡ್ ಈಗ ನಮ್ಮ ಜನ್ರೇಷನಲ್ಲಿ ಏನಾಗ್ಬಿಟ್ಟಿದೆ, ಅದು ಆಪೋಸಿಟ್ ಆಗಿಬಿಟ್ಟಿದೆ. 20:80 ಆಗಿಬಿಟ್ಟಿದೆ. ಅದರಲ್ಲೂ 20%ಅಲ್ಲಿ ತುಂಬ ಜನ ಆ್ಯಕ್ಚುಯಲ್ ಜ್ಯೋತಿಷ್ಯ ಏನಾದರೂ ಎಸೆನ್ಸ್ ಅಂತ ತಿಳ್ಕೊಳ್ಳಲ್ಲ. ಆ ಒಂದು ಫಾಲ್ಸ್ ಸ್ಟೇಟ್ಮೆಂಟ್ ಆಗಲಿ, ಒಬ್ಬ ಫಾಲ್ಸ್ ಜ್ಯೋತಿಷ್ಯ ಹತ್ರ ಹೋಗಿ ಅವ್ರ ಒಂದು ನಂಬಿಕೆನ ಕಳ್ಕೊಂಡಿದ್ದಾರೆ. ಸೊ ಇದು ಚೇಂಜ್ ಆಗಬೇಕು.
ಸೊ ಈಗ ನಕ್ಷತ್ರ ನಾಡಿ ಕ್ಲಾಸ್ ಅಥವಾ ನಕ್ಷತ್ರ ನಾಡಿ ಸಬ್ಜೆಕ್ಟ್ ಬಗ್ಗೆ ಹೇಳೋದಾದ್ರೆ ಇಲ್ಲಿ ಬೆಸ್ಟ್ ಪಾರ್ಟ್ ಏನು ಅಂದರೆ ನಿಮ್ಗೆ ಯಾವುದೇ ರೀತಿ ದೋಷ, ಈಗ ಯಾವ ರೀತಿ ಟ್ರೆಂಡ್ ನಡೀತಾ ಇದೆ, ಒಂದು ಪೂಜೆ ಆಗಿರ್ಬೋದು, ಹೋಮ, ಆ ಟೆಂಪಲ್ ವಿಸಿಟ್ ಮಾಡಿ, ಈ ಟೆಂಪಲ್ ವಿಸಿಟ್ ಮಾಡಿ, ಈ ಥರ ಯಾವುದನ್ನು ಹೇಳಲ್ಲ. ಆ್ಯಂಡ್ ಪ್ರಿಡಿಕ್ಷನ್ ವೈಸ್, ಆ್ಯಕ್ಯುರೇಸಿ ವೈಸ್ ದಿಸ್ ಇಸ್ ದ ಬೆಸ್ಟ್ ಅಂತಲೇ ಹೇಳ್ಬೋದು. ಈಗ ನೀವು ನೋಡೋದಾದರೆ ಈಗ ಕೊರೋನಾ ಏನು ನಡೀತಾ ಇದೆ ಟ್ರೆಂಡಲ್ಲಿ, ಇದನ್ನು ಅವರು 2 ಏಪ್ರಿಲ್ 2019 ಪ್ರಿಡಿಕ್ಟ್ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಕೈಯಲ್ಲೂ ಕ್ಲಾಸಲ್ಲಿ ಪ್ರಶ್ನಾಶಾಸ್ತ್ರ ಅನ್ನೋ ಮೆಥಡ್ ಹಾಕ್ಸಿ ನೋಡಿದಾಗ ಯಾವಾಗ ಎಂಡ್ ಆಗುತ್ತೆ, ಯಾವ ರೀತಿ ಇದ್ರ ಗ್ರಾಫ್ ಹೋಗುತ್ತೆ, ಯಾವ ರೀತಿ ಇಳಿಯುತ್ತೆ, ಇದನ್ನೆಲ್ಲ ಹೇಳ್ಕೊಟ್ಟಿದ್ದಾರೆ. ಸೊ ಈ ಒಂದು ಡಿವೈನ್ ಸಬ್ಜೆಕ್ಟು ಕಲಿದಲ್ಲೇ ಇದ್ರ ಬಗ್ಗೆ ಮಾತಾಡೋದಾಗಲಿ, ಡಿಬೇಟ್ ಮಾಡೋದಾಗಲಿ, ಆಗಲಿ ಮಾಡೋಕ್ಕೆ ಹೋಗ್ಬಾರ್ದು, ತಪ್ಪು. ಶ್ರದ್ಧಾ ಭಕ್ತಿಯಿಂದ ಇಟ್ಟು ಕಲ್ತರೆ ಈ ಒಂದು ಡಿವೈನ್ ಸಬ್ಜೆಕ್ಟ್ ತುಂಬಾ ಈಸಿ ಆಗುತ್ತೆ ನಿಮಗೆ. ಕೋರ್ಸ್ ವಿವರಗಳು. ಪ್ರಾರಂಭ ದಿನಾಂಕ 8ನೇ ಜೂನ್ 2026. ಕೋರ್ಸ್ ಶುಲ್ಕ 7,999 ಮಾತ್ರ. ನೀವು ಪಡೆಯುವವು 15 ಲೈವ್ ಇಂಟರಾಕ್ಟಿವ್ ತರಗತಿಗಳು, ಉಚಿತ 3 ತಿಂಗಳ ಆಪ್ ಪ್ರವೇಶ, ಅಧ್ಯಯನ ಸಾಮಗ್ರಿಗಳು, ಉಚಿತ ಈ ಪ್ರಮಾಣ ಪತ್ರ. ತರಗತಿ ಸಮಯಗಳು: ಬೆಳಗ್ಗೆ 11 ರಿಂದ 12:30, ಸಂಜೆ 7:30 ರಿಂದ 9. ಇಂದೇ ನಕ್ಷತ್ರನಾಡಿ ಜ್ಯೋತಿಷ್ಯ ಕೋರ್ಸ್ಗೆ ಸೇರಿ ಮತ್ತು ನಿಮ್ಮ ಜೀವನವನ್ನು ರೂಪಾಂತರಗೊಳಿಸಿ. ವೀಕ್ಷಕರೇ, ಜೀವನದಲ್ಲಿ ಬದಲಾವಣೆ ಬೆಳವಣಿಗೆ ಬೇಕಾ? ಹಾಗಾದರೆ ಕೈಲಾಶಿ ಯಂತ್ರವನ್ನು ಸ್ಥಾಪಿಸಿ ಪೂಜೆಯನ್ನು ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸುವಂತಹ ಹಂತಕ್ಕೆ ತಲುಪಿದ್ದೇವೆ. ಇವತ್ತಿನ ಸಂಚಿಕೆಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಗುರುಜಿಯವರು ಮಾಹಿತಿಯನ್ನು ನೀಡಿದ್ದಾರೆ. ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ.